ಮುಖ್ಯ ಸಂಪದಾಲೇಖ್ಯ ಸಮುಲ್ಲೇಖನಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹುಬ್ಬಳ್ಳಿಯಿಂದ ಈ ಆಶ್ರಮಕ್ಕೆ ಒಂದು ದಿನದ ಟ್ರಿಪ್ಪಿಗಾಗಿ ಬಂದಿದ್ದೆ. ಯೋಗಿ ಪ್ರವಾಸ. ಇತ್ತೀಚೆಗೆ ಪ್ರವಾಸ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಒಂದು ಕಾಲಕ್ಕೆ ಫಾರಿನರ್ಸ್ ಅಷ್ಟೇ ವಿದೇಶಿಯರಷ್ಟೇ ಪ್ರವಾಸ ಮಾಡೋದು ಹುಚ್ಚು ಹಚ್ಕೊಂಡಾರ ಅಂತ ಅಂತಿದ್ದೀನಿ. ನಾವೇ ಅಂತಿದ್ದೀನಿ. ಈಗ ನಾವೇನು ಕಮ್ಮಿ ಇಲ್ಲ. ವೀಕೆಂಡ್ ಬಂತಿಲ್ಲೋ ಇದುವೆ. ಹೌದಾ? ಹಾಗೆ ನೀವೆಲ್ಲ ಯೋಗ ಸಾಧಕ ವರ್ಗದವರು ಕೂತ್ಕೊಂಡು ದಿನಾಲು ಮಾಡ್ತಾ ಇರ್ತೀವಿ. ಕರೆ ಅಲ್ಲಿ ಸಾಧನ ಒಂದು ದಿವಸ ಸ್ವಲ್ಪ ಸ್ಥಳಾಂತರ ಆಗಲಿ, ಸ್ಥಳ ಬದಲಾವಣೆ ಆಗಲಿ ಅನ್ನೋ ಆಸೆಯಿಂದ ಇಲ್ಲಿ ಬಂದಿದ್ದೇವೆ. ಈಗೊಂದು ಟ್ರೆಂಡ್ ಆಗಿದೆ. ಎಲ್ಲ ಕಡೆ ನೇಚರ್ ಕ್ಯೂರದ, ಎಲ್ಲ ಕಡೆ ಯೋಗಾಶ್ರಮದ, ಯೋಗ ಕೇಂದ್ರದವ ಮತ್ತು ಪಿಕ್ನಿಕ್ ಸ್ಪಾಟ್ ಆಗ್ಯಾವ. ಅಡ್ಡಾಡ್ತೀರಿ ಎಲ್ಲ ಕಡೆ ಹೋಗಿ ಬಂದಿರಿ ನೀವು. ನಿಮ್ಮಲ್ಲಿ ಕಂಪ್ಯಾರಿಸನ್ ಶುರು ಆಗ್ಬಿಡ್ತದೆ. ಅದು ಹೆಂಗೆ, ಇದು ಹೆಂಗೆ, ಇಲ್ಲೇನೈತಿ ಅಲ್ಲಿ ಏನೈತಿ ಅಂತ ತಿಳ್ಕೊಂಡು ಯಾವಾಗ ಕಂಪ್ಯಾರಿಸನ್ ಬರ್ತದೆ ದುಃಖ ಆಗ್ತದೆ. ಹೌದಾ? ಆ್ಯಸ್ ಇಟ್ ಈಸ್ ನಾವು ಸ್ವೀಕಾರ ಮಾಡೋದಕ್ಕೆ ಕಲ್ತಿಲ್ಲ ನಾವು. ಅದೇ ಬೇರೆ ಇದೇ ಬೇರೆ ಅನಿಸೋದು ನಿಮ್ಗೆ. ಅಲ್ಲಿ ಹಂಗಿತ್ತು, ಇದಕ್ಕಿಂತ ಚಲೋ ಇತ್ತು, ಅಲ್ಲಿ ಫೆಸಿಲಿಟಿ ಭಾಳ ಇತ್ತು, ಹಾಗೆಲ್ಲ ವಿಚಾರ ಬರ್ತಾವೆ. ಹೌದಾ? ಯಾವಾಗ ಇವನ್ನ ಮನಸ್ಸಿನಾಗ ಹಾಕ್ಕೊಂಡು ಮನಸ್ಸು ಕಠಿಣ ಮಾಡ್ಕೊಳ್ತೀವಿ, ನಾವು ಇರೋದನ್ನೇ ಎಂಜಾಯ್ ಮಾಡೋಕ್ಕೂ ಆಗೋದಿಲ್ಲ. ಇಲ್ಲಿ ಏನಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅದ. ಇದು ನಿಮಗೆ ಆಶ್ಚರ್ಯ ಅನಿಸುತ್ತೆ. 1981 ಸ್ಟಾರ್ಟ್ ಆಗಿದೆ. 81 19 ಅಂದ್ರೆ 44 ವರ್ಷ. ನಾನು ಕಲಿಸ್ಲಿಕ್ಕೆ ಹತ್ತಿ 65ನೇ ವರ್ಷ. ಕಲಿಸ್ಲಿಕ್ಕೆ ಹತ್ತಿ ಕಲಿಸಕತ್ತಿನ 64-65 ವರ್ಷವಿದು. ಹೌದಾ? ಸುಮಾರು 19 ಲಕ್ಷ ಜನಕ್ಕೆ ಇದೇ ಕೈಲಿ ದೀಕ್ಷಾ ಕೊಟ್ಟಿದ್ದೀನಿ. ಸಹಸ್ರಾರು ಜನ ರೇಖಿ ಟೀಚರ್ಸ್ ನನ್ನ ಕಡೆ ಆಗಿದ್ದಾರೆ. ನಮ್ಮ ಶಿವು ಖಾಸ್ ನನ್ನ ಅಳಿಯ, ನನ್ನ ತಂಗಿ ಮಗ. ಹೌದಾ? ರುದ್ರಾಕ್ಷಿ ಹರಗಲಿ ಫ್ಯಾಮಿಲಿಯ ಒಂದು ಕೊಂಡಿ ಅಮ್ಮ. ಹೌದಾ? ಅವನು ಇಲ್ಲೇ ಬೆಳೆದಾನ, ಇಲ್ಲೇ ಎಲ್ಲ ತರಬೇತಿ ತೋಡಾನ. ಹೌದಾ? ಈಗ ನಿನ್ನ ಮುಂದೆ ನಿಂತಾನ. ಆದರೆ ಎಲ್ಲರ ಬದುಕು ನಾವು ತಿಳ್ಕೊಂಡು ನನಗೆ ಸರಿ ಇರುವುದಿಲ್ಲ. ಅವನು ಕೂಡ ಒಂದು ಬೆಂಕಿಯಲ್ಲಿ ಎಳೆದು ಹೂವಮ್ಮ. ಎಷ್ಟು ಕಷ್ಟಪಟ್ಟ ನನಗೆ ಗೊತ್ತದೆ. ಅವನ ಜೀವನ ಎಷ್ಟು ಕಠಿಣವಾಗಿತ್ತು ನನಗೆ ಗೊತ್ತದೆ. ಯಾಕಂದ್ರೆ ನನ್ನ ತಂಗಿ ಮಗ. ಹೌದಾ? 7 ಬೀಳುಗಳನ್ನ ಕಂಡವ. ಅರಮನೆಯೊಳಗೆ ಇದ್ದವ, ಈಗ ಗುಡಿಸಲೊಳಗಿದ್ದವ, ಈಗ ಒಂದು ಹಂತಕ್ಕೆ ಬಂದವ. ಅರಮನೆಗೆ ಇದ್ದಾನವ. ಅರಮನೆ ಅಂತ ಮನೆಯೊಳಗೆ ಅವ್ರ ಫ್ಯಾಮಿಲಿ ಅತ್ಯಂತ ರುದ್ರಾಕ್ಷಿ ಫ್ಯಾಮಿಲಿ ಅಂದ್ರೆ ಬಾಗಲಕೋಟೆಯೊಳಗೆ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ಅದು. ಅಂಥ ಫ್ಯಾಮಿಲಿಯ ಒಂದು ಕುಡಿ ಅವ. ಆದರೆ ಹೀಗೆ ಸಮಯ ಇರುವುದಿಲ್ಲ. ಬದುಕು ಬದಲಾವಣೆ ಒಳಗಾಡ ಪಡ್ತದೆ. ಗೀತೊಳಗೆ ಹೇಳಿಲ್ಲ, ಸದಾ ಬದುಕು ಬದಲಾಗ್ತಿರ್ತದೆ. ನೀವು ಬದಲಾಗ್ತೀರಿ, ನಿಮ್ಮ ಮನಸ್ಸು ಬದಲಾಗ್ತದೆ, ನಿಮ್ಮ ಭಾವನಾ ಬದಲಾಗ್ತದೆ. ಇವತ್ತಿದ್ದು ಈ ಕ್ಷಣ ಇರುವುದಿಲ್ಲ, ಈ ಕ್ಷಣ ಇದ್ದು ಮುಂದಿನ ಕ್ಷಣ ಇರುವುದಿಲ್ಲ, ಇವತ್ತಿದ್ದು ನಾಳೆ ಇರುವುದಿಲ್ಲ. ಹೀಗೆ ಕ್ಲೌಡ್ ನೋಡ್ಕೊಂತ ಕೂಡ್ರಿ ಒಂದೇ ಕ್ಲೌಡ್ ಒಂಥರ ಇರುವುದಿಲ್ಲ. ವಿಭಿನ್ನ ಆಕಾರದ ಹೋಗ್ತದೆ. ಬದಲಾವಣೆ ಆಗ್ತಾ ಇದ್ದಾರೆ. ಹೌದಾ? ಬಟ್ ಅದು ನಮಗೆ ಕನಿಸೋದಿಲ್ಲ. ನೀವು ಬದಲಾಗಿದ್ದೀರಿ. ಈ ಇಟದಿ ಸಣ್ಣಗಿದ್ದಾಗ, ಆ ಹುಡುಗಿದ್ದಾಗ ಏಟಿದ್ದೆ, ಹೆಂಗಿದ್ದೇನು ಗೊತ್ತೈತಿ. ಈಟ ದೊಡ್ಡ ಕೂದಿದೆ ಬೇಕಾಗ. ಈ ಡೈ ಹಚ್ಕೊಂತೀವಿ, ಐಬ್ರೋಸ್ ಹಚ್ಕೊಂತೀವಿ, ಮತ್ತು ಸಹಜ ಬ್ಯೂಟಿ ಇತ್ತು. ಅದನ್ನಾಗಿ ಬದಲಾಗ್ತಾನೇ ಇದ್ದೀವಿ. ಮುಂದೆ ಬದುಕೆ ಹೀಗೆ ಬದಲಿ ಆಗೋದನ್ನು ಗುರುತಿಸ್ಕೊಳ್ಳದೆ ಹೋಗ್ತೀವಿ ನಾವು. ಡೆತ್ ಬೆಡ್ಡಲ್ಲಿದ್ದಾಗ ಎಲ್ಲ ನೆನಪಾಗ್ತವೆ. ಮೃತ್ಯು ಶೈಲಿ ಮಲಗಿದಾಗ ನಾ ಏನು ಮಾಡಿದೆ, ಹುಟ್ಟಿಷ್ಟು ದೊಡ್ಡ ಮಾಡಿದೆ, ಸಾಯೋ ಹಂತಕ್ಕೆ ಬಂದೆ, ನಾ ಏನು ಮಾಡಿದೆ ಬದುಕು ನೋಡು, ಏನು ಮಾಡಿದೆ.
ಕತ್ತಿ ನಾಯಿ ಹಂದಿ ಏನು ಮಾಡ್ಯಾವ ಅವನ್ನೇ ಮಾಡ್ಕೊಂಡು ಹೊಂಟಿರ್ತೀವಿ ನಾವು. ಎಸ್ ಕೇಳಲಿಕ್ಕೆ ಕಠಿಣ ಅನಿಸುತ್ತೆ. ನೀವೇನು ಮಾಡಲಿ ಹೆಚ್ಚಿಗೆ ಹೇಳ್ಬೇಕು. ಎಷ್ಟು ವಯಸ್ಸು ನಿಂದು? 57. ಏನು ಮಾಡಿ 47. ಏನು ಮಾಡಿದೆ? 47 ಸ್ವಲ್ಪ ಹುಟ್ಟಿ ಏನು ಮಾಡಿದೆ ಹೇಳು. ಅವನಿಗೆ ಆಕೆಗೆ ಎಲ್ಲರಿಗೂ ಕೇಳೋದಂಗಿಲ್ಲ. ಅದಂತೂ ಏನು ಮಾಡಿದಿರಿ ನೋಡಿಕೊಳ್ಳಿ. ಅದೇ ಒಂದಿಷ್ಟು ಕಲ್ತ್ರಿ, ಕಲಿಬೇಕಾಗಿದ್ದು ಕಲ್ತ್ರಿ. ಏನು ಕಲಿಬೇಕು ಗೊತ್ತಿದ್ದಿಲ್ಲ, ನಿಮ್ಮ ಅಪ್ಪ ಹೇಳಿದ್ರೆ ಕಲ್ತ್ರಿ. ಇಂಟ್ರೆಸ್ಟ್ ಇತ್ತೋ ಏನೋ ಕಲ್ತ್ರಿ. ನಿಮ್ಮ ಮನಸ್ಸು ಇರಲಿ ಬಿಡಿ. ಮದುವೆ ಆದ್ರಿ, ಯಾರನ್ನೋ ಮದುವೆ ಆದ್ರಿ, ಯಾರನ್ನೋ ಪ್ರೀತಿಸಿದ್ರಿ, ಯಾರನ್ನೋ ಮದುವೆ ಆದ್ರಿ. ಮನಸ್ಸಿನಾಗ ಯಾರೋ ಇದ್ರು. ಈಗ ಅದ್ರ ಕೂಡ ಇದೀರಿ ನೀವು, ಅದ್ರ ಕೂಡ ಇದೀರಿ. ಯಾವ್ದನ್ನ ಮರ್ತಿದ್ರೋ, ಯಾವ್ದ್ರ ಬಿಟ್ಟಿದ್ರೋ, ಯಾವ್ದಾರ ಅಗಲಿದ್ರೋ, ಯಾವ್ದಾರು ಕಳ್ಕೊಂಡಿದ್ರೋ ಅದ್ರ ಕೂಡ ಅದ್ರಿ ಇನ್ನೂ ಇದ್ದು. ಮನುಷ್ಯ ತನ್ನ ಗುರುತಾಗಲಿ ಕಲಿಲಿಲ್ಲ, ತನ್ನೊಳಗೆ ಆಗ್ತಕ್ಕಂಥದ್ದೆಲ್ಲ ನೋಡಲೇ ಇಲ್ಲ. ಬಂದ್ರಿ ಎಂಥ ಗುರು ಇನ್ನೊಂದು ಕುಂತಿರ್ ಗೊತ್ತಿದೆ, ಎಂಥ ಆಶ್ರಮ ಕುಂತಿರ್ ಗೊತ್ತೈತೆ. ಸುಮ್ಮನೆ ಇಷ್ಟು ನೋಡ್ತೀರಿ. ಇದೊಂದು ಪರಮ ಪವಿತ್ರ ಸ್ಥಾನ. 44 ವರ್ಷ ರಕ್ತ ಮಾಂಸ ಹಾಕಿ ಬೆಳೆಸಿದ್ದು. ಒಬ್ಬರ ಕಡೆ 10 ರೂಪಾಯಿ ಇಸ್ಬೋದಾಗಿದೆ. ಕುಡಿದ್ರೆ ಟ್ರಸ್ಟ್ ಮಾಡ್ಕೊತಾರೆ, ಎತ್ತಿ ಹಾಕ್ತಾರೆ ಹಣ. ಅದರಿಂದ ಅದೇ ಐಷಾರಾಮ್ ಬಿಲ್ಡಿಂಗ್ ಕಟ್ತಾರೆ. ವಾವ್ ಅಂತೇಳಿ ನೀವು ಹೋಗ್ತೀರಿ. ಬಟ್ ಇದು ಪರಮ ಪವಿತ್ರ ಸ್ಥಾನ. ಸಾವಿರಾರು ಮಂದಿ, ಲಕ್ಷ ಗಟ್ಟಲೆ ಮಂದಿ ಧ್ಯಾನ ಮಾಡ್ಯಾರ, ಸಾಧನ ಮಾಡ್ಕೊಂಡಾರ. ಒಳಗೆ ಕಾಲಿಟ್ಟು ಕೊಡದೆ ಇದ್ರದ್ದು ಸ್ಯಾಂಕ್ಟಿಟಿ ಅರ್ಥ ಆಗುತ್ತೆ ನಿಮಗೆ, ಇದ್ರ ಪವಿತ್ರತೆ ಅರ್ಥ ಆಗುತ್ತೆ. ನೀವೇನು ಮಾಡಬೇಕಾಗಿಲ್ಲ. ಸುಮ್ಮನೆ 15 ದಿವಸ ಇಲ್ಲಿ ಬಂದಿರಲಿ, ಎಲ್ಲ ಜಾಗ ಹೋಗೋ. ಮತ್ತೇನು ಮಾಡಬೇಕಾಗಿಲ್ಲ. 15 ದಿವಸ ಸುಮ್ಮನೆ ಇರ್ರಿ ಈ ಪಾವನ ಕ್ಷೇತ್ರದೊಳಗೆ. ಏನಾಗಿದೆ ಗೊತ್ತಾ? ಮೈಸೂರಿಗೆ ಹೋಗ್ತೀವಿ, ಎಲ್ಲ ಸ್ಥಳ ಹಾಗಾಡ್ತೀವಿ. ಕೊನೆಗೆ ಮೈಸೂರು ಚಾಮುಂಡಿ ಹಿಂಗೆ ನೋಡಬೇಕು ಅಂತ ಹೋಗ್ತೀವಿ. 12 ಗಂಟೆ ಆಗ್ಯದ ಮಧ್ಯಾಹ್ನ. ಈಗಂತೂ ಎಲ್ಲ ಪವಿತ್ರ ಸ್ಥಾನಗಳು ಸಿಕ್ಕಾಪಟ್ಟೆ ಜನಸಂಗಡಿ. ಸುಮ್ಮನೆ ಸಹಜ ಧರ್ಮ ದರ್ಶನ ಸಿಗುವುದೇ ಇಲ್ಲ ನಿಮ್ಗೆ. ತಿರುಪತಿಗೆ ಹೋಗ್ರಿ, ಯಾಲಿ ಹೋಗ್ರಿ, ಕುಕ್ಕೆಗೆ ಹೋಗ್ರಿ, ಯಾಲಿ ಬೇಕಾದ್ರೆ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಶ್ರೀಶೈಲಕ್ಕೆ ಹೋಗ್ರಿ, ಸಹಜ ದರ್ಶನ ಸಿಗುವುದೇ ಇಲ್ಲ. 300, 400, 1000, 10,000 ಕೊಟ್ಟು ತಿರುಪತಿ ದರ್ಶನ ಮಾಡ್ಕೊಡ್ತಾರೆ. ಕ್ವಿಕ್ ದರ್ಶನ. ಅಷ್ಟು ಜನಸಂಗಡಿ. ಪಾಳಿ ಹಚ್ಚಿರ್ತಾರೆ ಸಿಕ್ಕಾಪಟ್ಟೆ. ಕೆಲವು ಮಂದಿ ಅಂತಾರೆ ಈ ಸ್ವಲ್ಪ ಪಾಳಿ ಕಮ್ಮಿ ಆಗಲಿ ಅಂತಂತಾರೆ. ಒಳಗೆ ಹೋಗ್ಕೊಳ್ಳಿ, ಚಾಮುಂಡಿ ಹಿಲ್ನಾಗ ಹೋಗ್ಕೊಳ್ಳಿ, ಸಾಲ ಶಾಪಿಂಗ್ ಇರ್ತದೆ. ಎಷ್ಟು ಅಂಗಡಿ ಸುದ್ದಿ, ಬಡಿ ಅಂಗಡಿ, ಆ ಅಂಗಡಿ, ಈ ಅಂಗಡಿ. ಹುಡುಗರಿಗೆ ಶಾಪಿಂಗ್ ಶುರು ಮಾಡ್ತೀರಿ. ನೀವು ತೊಗೊತೀರಿ. ಮನುಷ್ಯಗೆ ಶಾಪಿಂಗ್ ಬೇಕಾದ್ರೆ ಹುಚ್ಚು ಅವಶ್ಯಕತೆ ಇರಲಿ ಬಿಡಿ. ಗುಡ್ಡೆ ಹಾಕ್ತೀರಿ ನಿಂತಂತಂದು ಬಳಸೋದೇ ಇಲ್ಲ. ಅದನ್ನು ಏನು ತೊಗೊಂತೀರಿ, ಬಳಸೋದಿಲ್ಲ. ಮೂಸಿ ನೋಡ್ತೀರಿ, ಬಿಡ್ತೀರಿ, ತೊಗೊಂತೀರಿ, ಬಿಡ್ತೀರಿ. ಇಷ್ಟೇ ನಡೆಸಿದ್ದು ನೀವು. ಹೋಗ್ತೀರ, ತೊಗೊಂಡು ಆಯ್ತು ದರ್ಶನಕ್ಕೆ ನಿಲ್ಬೇಕು ಅನ್ನೋದ್ರೆ ಈಗ ಬಂದಾಗ್ಬಿಟ್ಟಿರ್ತದೆ. 12 ಗಂಟೆಗೆ ಹೋಗಿ 2 ತಾಸು ಶಾಪಿಂಗ್ ಮಾಡಿದ್ರಿ, 2 ಗಂಟೆಗೆ ದರ್ಶನ ಕ್ಲೋಸ್. ಅಯ್ಯ ದರ್ಶನಕ್ಕೆ ಬಂದಿದ್ದೀವಿ, ಆಗಲೇ ಇರಲ್ಲ ಅಂತೀರಿ. ಹಲವು ಪಡ್ಕೊಂಡು ಬರ್ತೀರಿ. ಹಾಗೆ ಆಗಿದೆ ನಿಮಗೆ, ಹಾಗೆ ಆಗಿದೆ. ಒಬ್ಬ ಅದ್ಭುತ ಗುರುವಿನ ಒಂದು ಕಡೆ ಬಂದಿರಿ, ಆದ್ರೆ ಉಪಯೋಗ ತೊಳಿಲ್ಲ. ಅವನ್ನ ಮಂದಿ 10 ಮಿನಿಟ್ ಟೈಮ್ ಕೂಡ ಒದ್ದಾಡ್ತಾವು, 20 ಸರಿ ಫೋನ್ ಮಾಡ್ತಾವು. ನಾನು ನಿಮ್ಮ ಸಂಬಂಧ 5ಕ್ಕೆ ಹೇಳಿದ್ರೆ 5ಕ್ಕೆ ಕಾದೆ, 6ಕ್ಕೆ ಹೇಳಿದ್ರು 6ಕ್ಕೆ ಕಾದೆ, 7ಕ್ಕೆ ಹೇಳಿದ್ರು 7ಕ್ಕೆ ಕಾದೆ, ಕಡೆಗೆ 8ಕ್ಕೆ ಹೇಳಿದ್ರು ಬರಲೇ ಇಲ್ಲ ನೀವು. ಯಾಕಂದ್ರೆ ಚಮತ್ಕಾರ. ಬರೀ ಶಾಪಿಂಗ್ ಅಲ್ಲಿ ಸುತ್ತ ಈಗ ಸುತ್ತ ಮಜಾ ಮಾಡಕ್ಕ. ಖಾನಾ ಪೀನಾ ಮೌಜ್ ಉಡಾನ ಯಹಿ ಹಮಾರ ಕಾಮ. ಜೀವನದ ಇಷ್ಟೇ ತಿಳ್ಕೊಂಡಿತ್ತು. ಏನು ಪಡ್ಕೊಳ್ಬೇಕಾದ್ರೆ ಪಡ್ಕೊಳ್ಳಿ. ಇಲ್ಲ, ಯಾವುದು ಅಶ್ವರ ಇತ್ತು, ನಶ್ವರ ಇತ್ತು, ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರಿ ನೀವು. ಇದೇ ಬದುಕಿನ ನಿಮ್ ಕೂಡ ನೀವು ಇರಕ್ಕಾಗಲಿಲ್ಲ. ಯೋಗ ಕಲಿಯಕತ್ತೀರಿ. ಜಗತ್ತಿನ ತುಂಬ 95% ಯೋಗಾಶ್ರಮಗಳು, ಯೋಗ ಕೇಂದ್ರಗಳು, ಯೋಗ ಗುರುಗಳು ಕಲಿಸ್ತಾನೆ ಇದ್ದಾರೆ. ಅದೆಲ್ಲ ಯೋಗ ಅಲ್ವೇ ಅಲ್ಲ. ನೀವೆಲ್ಲರೂ ಮಾಡೋದು, ಕಲಿಸೋದು, ಕಲಿಯೋದು ಯೋಗ ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕೂಡ ಒಂದು ಕಾಲಕ್ಕೆ ಹಿಂಗೆ ತಿಳ್ಕೊಂಡಿದ್ದೆ. ಯೋಗದ ಇಷ್ಟೇ ತಿಳ್ಕೊಂಡಿದ್ದೆ. ಕೈ ಎತ್ತು, ಕಾಲೆತ್ತು, ಮೂಗು ಮುಚ್ಚು, ಕಣ್ಣು ಮುಚ್ಚು, ಇಷ್ಟೇ ತಿಳ್ಕೊಂಡಿದ್ದೆ. ನಾನು ಹಂಗೆ ಇದ್ದೆ.
44 ವರ್ಷಗಳ ನಿರಂತರ ಕಲಿಕೆ ಕಲಿಸುವಿಕೆ ಸಾಧನಾ ಬಲದಿಂದ ಈಗ ಅನಿಸುತ್ತೆ ನಾವು ಹುಚ್ಚಿದ್ದೀವಿ ಅನಿಸುತ್ತೆ. ಯೋಗದ ಹೆಸರೊಳಗೆ ಡಂಬರ ನಡೆದತ್ತೆ, ಯೋಗದ ಹೆಸರೊಳಗೆ ಜಿಮ್ನಾಸ್ಟಿಕ್ ನಡೆದತ್ತೆ, ಯೋಗದ ಹೆಸರೊಳಗೆ ಮಾಸ್ ಪೀಟಿ ನಡೆದತ್ತೆ. ಬಟ್ ಜನ ಭ್ರಮಿಸಿರೋದು ಇದೇ ಯೋಗ ಅಂತ ತಿಳ್ಕೊಂಡು ಅವರೇ ಫೇಮಸ್ ಆಗ್ಯಾರ. ಕೈ ಎತ್ತು ಕಾಲೆತ್ತು ಬಂದೇ ಫೇಮಸ್ ಆಗ್ಯಾರ. ನಿಜವಾದ ಯೋಗ ಏನಂತ ಹೇಳ್ಕೊಡೋ ನಾವು ನಗಣ್ಯಕ್ಕೆ ಹೋಗ್ಬಿಟ್ಟಿವಿ ನಾವು. ಯಾಕಂದ್ರೆ ಲೈಕ್ ಮಾಡೋದಿಲ್ಲ. ನಿಮ್ಗೇನು ಬೇಕಾಗೈತಿ? ಹೊಟ್ಟೆಗೆ ಗೊತ್ತುಕರಕ್ಕೆ ಬೇಕಾಗೈತೆ, ಪ್ರೊಜೆಕ್ಟ್ ಶೋಲ್ಡರ್ ಕಮ್ಮಿ ಬೇಕಾಗೈತಿ. ಚಿಕಿತ್ಸಾತ್ಮಕ ರೂಪದೊಳಗೆ ಯೋಗವನ್ನು ತಗೋತಾ ಇದ್ದೀರಿ, ಉದ್ಧಾರ ಆಗೋದಿಲ್ಲ. ಯು ಆರ್ ಟೇಕಿಂಗ್ ಯೋಗ ಆಸ್ ಎ ಥೆರಪಿ ಮುಗಿತ್ತು ಅಷ್ಟೇ. ಬಟ್ ಯೋಗ ಇರೋದು ಜೀವನದ ಕಲಾ. ಯೋಗದ ವ್ಯಾಖ್ಯಾನಗಳನ್ನ ಕೇಳ್ಕೊರಿ. ಏನಪ್ಪ ಯೋಗ ಅಂದ್ರೆ? ಯೋಗ ಅಂದ್ರೆ ಗೊತ್ತೇ ನಿಮಗೆ? ಏನು ಯೋಗ ಕಲಿಸ್ತೀರಿ ನಿಮಗೆ ಯೋಗ ಅನ್ನೋದು ಗೊತ್ತಿಲ್ಲ. ಯಾರು ಯೋಗ ಕಲಿಸ್ರಿ? ಇಲ್ಲ ಯೋಗ ಕಲಿಸ್ತಾರೆ ಯಾರು? ನೀ ಏನು ಯೋಗ ಅಂದ್ರೆ ಏನಪ್ಪ? ವಾಟ್ ಇಸ್ ಯೋಗ? ಯೋಗ ಅಂದ್ರೆ ಏನು ನಾ ಕೇಳ್ತೇನೆ. ಯೋಗ ಕಲಿಸ್ತಿಲ್ಲ, ಯೋಗ ಅಂದ್ರೆ ಏನು ಹೇಳಮ್ಮ. ಯೋಗ ಅಂದ್ರೆ ಏನು? ನಮ್ಮನ್ನೇ ನಾವು ಆತ್ಮದ ಜೊತೆಗೆ ಬಳಸಿದರೆ ಆತ್ಮ ಅಂದ್ರೆ ಏನು? ಸುಮ್ಮನೆ ಬರ್ಲಾರ್ದು ಬಳಸ್ತೀರಿ ಶಬ್ದ. ಅದ್ರ ಬಗ್ಗೆ ಗೊತ್ತೇ ಇರುವುದಿಲ್ಲ. ನಾನು ಮನಸ್ಸಿಗೆ ದುಃಖ ಆಗೈತಿ, ನನ್ನ ಮನಸ್ಸಿಗೆ ಅದಾಗೈತಿ. ಎಲ್ಲೈತಿ ಮನಸ್ಸು? ಏನ್ ನಿಮ್ಮ ಮನಸ್ಸು ಎಲ್ಲೈತೆ? ಅದು ಮನಸ್ಸಿನ ಸ್ವರೂಪ ಗೊತ್ತಾ? ಸುಮ್ಮನೆ ವೇಸ್ಟ್, ಬರೀ ಮಾತು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆತ್ಮ ಅಂದ್ರೆ ಮನಸ್ಸಂದ್ರೆ ಎಲ್ಲಿದೆ ಆತ್ಮ? ಕಾಲಾಗೈತೋ, ಕೈಯಾಗೈತೋ, ಮುಗುನಾಗೈತೋ, ಬ್ಯಾಗೈತೋ? ಎಲ್ಲಿದೆ ಆತ್ಮ? ಕಣ್ಣಿಗೆ ಕಾಣದೇ ಇರುವಂಥದ್ದು ಆತ್ಮ. ಕಣ್ಣಿಗೆ ಕಾಣದೇ ಇರೋದು ಒಮ್ಮೆ ಅನುಭವಿಸಿದ್ದಾಗಲ್ಲ. ಇದೇ ಬದುಕು. ಏನು ಕಲಿಬೇಕು ಅದನ್ನು ಕಲೀಲಿಲ್ಲ, ಏನು ಕಲಿಬಾರ್ದು ಅದನ್ನು ಕಲ್ತೀವಿ. ನಶ್ವರ ಜಗತ್ತಿನಿಂದ ಇರೋದು ಕಲ್ತೀವಿ. ನೀವೇನು ಮಾಡ್ತೀರಿ, ಏನು ಕೇಳ್ತೀರಿ, ಏನು ಬಯಸ್ತಾ ಇದ್ದೀರಿ ಎಲ್ಲ ಅಸತ್ಯದ. ಅದಕ್ಕೆ ಹಿರಿಯರು ಹೇಳಿದ್ರು, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಯಾವುದು ಸತ್ಯ ಇತ್ತು ಅದನ್ನು ಬಿಟ್ಟಿವಿ, ಯಾವುದು ಅಸತ್ಯ ಅದರಿಂದ ಬೆನ್ನತ್ತೀವಿ. ಸಂಸಾರ, ಮಕ್ಕಳು, ಗಂಡ, ಹೆಂಡತಿ, ಗಳಿಸುವಿಕೆ, ಎಂಜಾಯ್ ಮಾಡಬೇಕೆ ವೇಸ್ಟ್. ಎಲ್ಲ ಕ್ಷಣಿಕ ಸುಖ ಕೊಡುವಂಥವು ಎಲ್ಲ. ಸಾಸಿವೆ ಕಾಳಿನಷ್ಟು ಸುಖ, ಸಾಗರದಷ್ಟು ದುಃಖ. ಏಟ್ ಸುಖ ಮದುವೆ ಹಾಕಿರಿ, ಒಂದಿಷ್ಟು ಆಲಿಂಗನ, ಒಂದಿಷ್ಟು ಮೈಥುನ, ಒಂದಿಷ್ಟು ಲೈಂಗಿಕ ಕ್ರಿಯೆಗಳು, ಒಂದಿಷ್ಟು ಸುಖ. ಏನು ಪಡ್ಕೊಂಡ್ರಿ? ಇಷ್ಟು ದಿವಸ ಮಾಡ್ಕೊಂತ ಇದ್ದೀರಲ್ಲ ಆ ಮೈಥುನ ಕ್ರಿಯೆಯನ್ನ, ಏನು ಸಿಕ್ತು ಸುಖ? ಆದ್ರೆ ಆ ಸುಖಕ್ಕಾಗಿ ಎಷ್ಟು ಜಂಜಾಟ. ಮಕ್ಕಳನ್ನ ಹಡಿದ್ರಿ, ಸಾಕಿದ್ರಿ, ಎಂಥ ಮಕ್ಕಳು ಹಡಿದ್ರಿ, ಮುಂದೆ ದೆವ್ವ ಹಾಕವು, ರಾಕ್ಷಸರು ಹಾಕವು, ಒಂದು ಹೊರಗೆ ಹಾಕವು. ಅಂಥ ಮಕ್ಕಳನ್ನ ಜಾಕ್ ಮಾಡಿದ್ರಿ, ಹಾವನ್ನು ಜಾಕ್ ಮಾಡಿದ್ರಿ ನೀವು. ಎಂದಿದ್ರು ಕಡಿಸೋದು, ಎಂದಿದ್ರು ಒತ್ತು ಹೊರಗೆ ಹಾಕೋರು ನಿಮ್ಗೆ ಕಟ್ಟಿಟ್ಟು ಗೊತ್ತಿದ್ರು. ಇವತ್ತಿನ ಕಾಲಕ್ಕೆ ಅಂಥವ್ರಿಗೆ ಯಾಕೆ ಬಡ್ಕೊತೀರಿ? ಸಾಯ್ತೇವೆ, ಟೆನ್ಷನ್ ಮಾಡ್ಕೊತೀರಿ. ನನ್ನ ಮಗ ಓದವಲ್ಲ, ನನ್ನ ಮಗ ಕಲಿಯವಲ್ಲ, ನನ್ನ ಮಗ ಇದು ಬರೋವಲ್ಲ, ನನ್ನ ಮಾತು ಕೇಳವಲ್ಲ, ವಿನಯ ಅದನ, ಬಡಿತಾನ, ಕುಡಿತಾನ, ಏನು ಮಾಡಿ ಬಿಡ್ಬಲ್ಲ ಬರ್ತಾರೆ ಓಡಿ. ಇದೇ ಮಕ್ಕಳ ಸಂಬಂಧ ಸಾಯಕತ್ತಿದ್ದಲ್ಲಿ ಅದೇ ಮಕ್ಕಳ ನಿಮಗೆ ಬೆನ್ನ ಚುರಿ. ಅದು ಯಾವ ಸುಖಕ್ಕಾಗಿ? ಕ್ಷಣಿಕ ಸುಖ, ಸಾಸಿವೆಯಷ್ಟು ಸುಖ, ಸಾಗರದಷ್ಟು ದುಃಖ. ಅಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ತಡ್ಕೋತೀರಿ. ಒಳಗೆ ಅಳತೈತಿ ಮನಸ್ಸ. ಎಷ್ಟು ಕಷ್ಟ ತುಂಬಿಕೊಂಡಿರಿ. ಗಂಟ ಬಡಿತಾನ, ಗಂಟ ಯಾರು ಕೂಡ ಅದನ್ನ. ಈಗಂತೂ ಇಲ್ಲಿಗಲ್ ರಿಲೇಷನ್ ಸಿಕ್ಕಾಪಟ್ಟೆ ರೊಕ್ಕ ಹೆಚ್ಚಾಗ್ಯಾವ, ಸೊಕ್ಕದ ಮೈ ಅಂತ ಎಲ್ಲ ಆಗ್ತದೆ. ಎಂಜಾಯ್ ಆಗಿರಪ್ಪ, ಮಾಂಸ ಮದಿರೆ ಮಾಡಿನಿ ಮುಗೀತಪ್ಪ. ರೊಕ್ಕ ಕೈಯಾಗ ಹೆಚ್ಚಾಗಣ ಮಾಂಸ ತಿನ್ನೋದು, ಬಟಾಟೆ ತಿನ್ನೋದು, ಚಿಕನ್ ತಿನ್ನೋದು,
ಮತ್ತು ಚಿಕನ್ ತಿನ್ಬೇಕಾದ್ರೆ ಹಂಗಾಗಿ ತಿನ್ನೋದಿಲ್ಲ, ಕುಡಿಯೋದು ತಿನ್ನೋದು, ಮತ್ತು ಮ್ಯಾಗ ಮಾಂಸ, ಮದಿರೆ, ಮಾಣಿನಿ ಇರೋ ಹೆಂಡತಿ ಮಲ್ಲ ಊರ್ವಶಿ ಅಪ್ಸರೆ ಅಂತ ಹೆಂಡತಿ ರಾಕ್ಷಸಿ ಕಣ್ಣ ಕಾಣಿಸ್ತಾವ, ಮತ್ತೊಬ್ಬರು ಕೂಡ ಲಿಂಕ್. ಸಹಜಾಗೈತಿ ಜೀವನದ ಅವಿಭಾಜ್ಯ ಹಂಗಾಗಿರ್ತೈತೆ. ಪ್ರತಿಯೊಬ್ಬರು 90% ಗಂಡಂತರು ಇಲ್ಲಿಗೆ ರಿಲೇಷನ್ ಡೆವಲಪ್ ಮಾಡ್ಕೊಂಡಿದ್ದೀವಿ. ನಾವೇನು ಕಮ್ಮಿ ಇಲ್ಲ ಎತ್ಕೊಂಡು 40% ಹೆಂಗಸರು ಇಲ್ಲಿಗೆ ರಿಲೇಷನ್ ಮಾಡ್ತಾರೆ. ಇದು ಸುಖ ಟುವರ್ಡ್ ಫ್ಯಾಮಿಲಿ. ಹೆಂಗದ ವರ್ಷದ ಫ್ಯಾಮಿಲಿ ಏನು ಗಂಧನೇ ಇಲ್ಲದ ಸಮ್ ನಡೆಸೋ ಜೀವನ. ನೀವೆಲ್ಲರೂ ಹೆಂಗೆ ನಿಮ್ದೆಲ್ಲ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ನಿಮ್ಗೆ ಸುಖ ಸಿಕ್ಕರೆ ಎಂಜಾಯ್ ಮಾಡೋದಿಲ್ಲ ನೀವು. ಯಾಕಂದ್ರೆ ದುಃಖಕ್ಕೆ ಅಡಿಕ್ಷನ್ ಆಗಿಬಿಟ್ರಿ ನೀವು. ದಿನ ಗಂಡಿನ ಕಡೆ ಬೆಳೆಸ್ಕೊಂಡು ಅಡಿಕ್ಷನ್ ಆಗಿದೆ, ದಿನ ಗಂಡಿನ ತೀವ್ಸ್ಕೊಂಡು ಅಡಿಕ್ಷನ್ ಆಗೈತಿ, ದಿನ ಗಂಡ ಕುಡಿದು ಬಂದು ಒದಿದ್ರಲ್ಲ ಅಡಿಕ್ಷನ್ ಆಗೈತಿ. ಅಡಿಕ್ಷನ್ ಆಗಿ ಜೀವನ ಇಷ್ಟ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಒಂದು ದಿವಸ ಗಂಡು ಹೊಡಿಲಿಕ್ಕೆ ಬಂದ್ರೆ ಯಾಕೆ ಇವತ್ತು ಏನೋ ಚೇಂಜ್ ಅನ್ಸೋದು ಬಟ್ಟೆ ಏನೋ ಆಗೋದು ಅಂತಂತೀರಿ ನೀವು. ಗಂಡ ಬಂದು ಇವತ್ತು ಒದಿಲಿಲ್ಲಪ್ಪ ಅಂತಂದ್ರೆ ಏನೋ ಕಳ್ಕೊಂಡಾಗ ಅನ್ಸುತ್ತೆ ಮಗ, ಅಷ್ಟು ಅಡಿಕ್ಟ್ ಆಗ್ತೀವಿ. ಬದುಕಂದ್ರೆ ಅಷ್ಟು ತಿಳ್ಕೊಂಡ್ಬಿಟ್ರಿ ನೀವು. ಬದುಕಿಗೆ ಬೇರೆ ಆಗುತ್ತೆ ಇಲ್ಲವೇ ಇಲ್ಲ. ಯೋಗ ಹೇಳ್ತದ ವಾಟ್ ಈಸ್ ಯೋಗ ಅಂತಂದ್ರೆ ಹೇಳ್ತೀನಿ ನೋಡು. ಸರ್ವಚಿಂತ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ. ಯೋಗ ಅಂದ್ರೆ ಏನು? ಶಾಂತ ಸ್ಥಿತಿ, ಮನಸ್ಸಿನ ಶಾಂತ ಸ್ಥಿತಿ, ಅದು ಯೋಗ. ಒಬ್ಬರದ್ರ ಮನಸ್ಸು ಶಾಂತ ಐತಿ, ನಾವು ಒಳಗೆ ಬೆಂಕಿ ಐತೆ, ಬೆಂಕಿ ಎಷ್ಟು ಕಷ್ಟದ ನಿಮಗೆ ಗೊತ್ತು. ಕುಂತ್ರ ಮಾಡಿಸ್ತಾರೆ, ನಿಂತ್ರ ಮಾಡಿಸ್ತಾರೆ, ಕುಂತ್ರ ನಿಮ್ಗೆ ಚಂದ ಬೆನ್ನ ಚುರಿರ್ತಾರೆ. ಗೊತ್ತ ನೀವು ಚಲೋ ಅಂಗಿ ಹಾಕೊಂಡ್ರೆ ಮಾಟ ಮಾಡಿಸ್ತಾರೆ. ಬೆಳೆದಿದ್ದ ಮಕ್ಕಳು ಮದುವೆ ಆದಾಗ ಮಾಟ ಮಾಡಿಸ್ತಾರೆ. ನೀವು ಹಡಿಲಾರ್ದಂಗೆ ಮಾಟ ಮಾಡಿಸ್ತಾರೆ. ಗರ್ಭ ನಿಂತರ ಹೊಟ್ಟೆ ಬಿಡುವಂಗೆ ಮಾಟ ಮಾಡಿಸ್ತಾರೆ. ಇವತ್ತು ಹೆಜ್ಜೆಗೆ ಮಾಟ ಮಂತ್ರ ತಂತ್ರ ಯೂಟ್ಯೂಬ್ನಾಗ ಬರೀ ಯಾವತ್ತು ಬ್ಯಾವ ಒಂದು 5 ಸಾವಿರ ಕೊಟ್ಟು ಬರ್ತದ. ಅವನ ಹಾಳು ಮಾಡ, ಅವ್ರು ಸತ್ಯನಾಶ ಆಗ, ಅವ್ರ ಬದುಕು ಬರ್ಬಾರ್ದಾಗ. ಎಷ್ಟು ಮಂದಿ ಬರ್ತಾರ, ಯಪ್ಪೋ ಬ್ಯಾಡ ಸುದ್ದಿ. ಗುರುಜಿ ಒಟ್ಟು ನಮ್ಮ ಮ್ಯಾಗ ಏಳಿಗೆ ಆಗ್ಬಾರ್ದಂತ 13 ವರ್ಷ ಆಯ್ತು. ನಾವೇನು ಸ್ವಲ್ಪ ತಿಳುವಳಿಕೆ ಮತ್ತೆ ಮಾಟ ಮಾಡಿಸ್ತಾರ್ರಿ. ದಿನ ಡಿಬ್ಬೇನ್ ಬಿಡ್ತಾವ್ರಿ, ದಿನ ಪರ್ಯಾನ ಇಡ್ತಾರ್ರಿ, ದಿನ ಹುಡುಗಿ ಇಡ್ತಾರ್ರಿ. ಸಾಕಾಗ್ಬಿಟ್ಟತ್ರಿ, ಏನ್ರ ಮಾಡ್ರಿ ಅಂತ ಬರ್ತಾವ. ಎಷ್ಟದಪ್ಪ ಎಷ್ಟರ ಟೆನ್ಷನ್ ಮಾಡ್ಕೊಂಡಾರ. ಇಂಥವ್ರಿಗೆ ಯೋಗ ಕಲ್ಸೋಕೆ ಬರ್ತಾರೆ. ನಮ್ಗೆ ಕನಸು ಕೂಡಂತೆ ಹಿಂಗೆ ಕೂಡ್ತಾರ. ಚಿಂಚು ಶುರು ಆದ ಒಳಗೇನು ಮುಚ್ಚಾರ ಕಣ್ಣು ಒಳಗೆ ಸುಮ್ಮನೆ ಕೂಡ್ತದ ಮನಸ್ಸು. ಶುರು ಹಾಕೋಪ್ಪ, ನನ್ನ ಗಂಟು ಹಿಂಗೆ ಯಾಕೆ ಅಂದ, ನನ್ನ ಗಂಟು ಯಾಕೆ ಮಾತಾಡಲಿಲ್ಲ, ನನ್ನ ಗಂಟು ಈಗ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ದ ಹೋದ, ಶುರು ಆಗ್ತದೆ. ಇವ್ರು ತಿಳ್ಕೊಂಡಿರ್ತಾರೆ, ಧ್ಯಾನ ಮಾಡಕತ್ತಾರೆ ಇಟ್ಕೊಂಡು. ಒಳಗೆ ಧ್ಯಾನ ಬೇರೆ. ಇಷ್ಟ ಅದೇ ಯೋಗದ ವ್ಯಾಖ್ಯಾನ ಹೇಳ್ತದೆ. ಈ ವ್ಯಾಖ್ಯಾನ ಅದ್ಭುತವಾದ ವ್ಯಾಖ್ಯಾನ. ವಾಟ್ ಈಸ್ ಯೋಗ? ಯೋಗ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಯೋಗ ಅಂದ್ರೆ ಏನು ಗೊತ್ತಾ? ಆತ್ಮ ಸಾಕ್ಷಾತ್ಕಾರದ ಒಂದು ವಿಜ್ಞಾನದವರು. ನೀವು ಎದಕ್ಕೆ ಬಂದಿರಿ? ಚೈನಿ ಹೊಡ್ಯಾಕೆ ಬಂದಿರಿ ಭೂಮಿಗೆ. ನಿಮ್ಮನ್ನು ನೀವು ತಿಳ್ಕೊಳಕ್ ಬಂದಿರಿ, ಕರ್ಮ ಕಳ್ಕೊಳಕ್ ಬಂದಿರಿ. ನಾನು ಯಾರು ಅನ್ನೋದು ತಿಳ್ಕೊಳಕ್ ಬಂದಿರಿ. ಒಬ್ಬರು ಮಾಡಿರೇನು? ಬರೀ ಚೈನಿ ಹೊಡೆದ್ರಿ, ಬರೀ ಮಜಾ ಮಾಡಕ್ ಬಂದಿರಿ ನೀವು. ಚಲೋ ಡ್ರೆಸ್ ಹಾಕೋಬೇಕು. ಏನ್ ಡ್ರೆಸ್ ಹಾಕೋತೀರಿ? ಎಲ್ಲ ನಶ್ವರ. 40 ಮತ್ತೆ ಡ್ರೈ ಹಾಕ್ಬಿಡೋದು, 40 ಲಿಪ್ಸ್ಟಿಕ್ ಹಾಕ್ಬೋದು. ಏನು ಸಹಜ ಸುಂದರತೆ ಇಲ್ಲ. ಎಲ್ಲ ಆರ್ಟಿಫಿಷಿಯಾಲಿಟಿ. ನಿಮ್ಮ ನಗು ಆರ್ಟಿಫಿಷಿಯಲ್, ಎಲ್ಲ ಕೃತ್ರಿಮ. ಅದು ವಿಚಿತ್ರ ಅಂದ್ರೆ ಸುಂದರವಾದ ಸಹಜ ಹೂವುಗಳಿಗಿಂತ ಪೇಪರ್ ಹೂವು ಭಾಳ ಚಂದ ಕಾಣಿಸ್ತಾವ. ಸಹಜ ಹೂವಿಗಿಂತ ಪೇಪರ್ ಹೂ ಭಾಳ ಚಂದ ಕಾಣಿಸ್ತಾವ. ಆದರೆ ಒಂದು ತಿಳ್ಕೊಳ್ಳಿ, ಅದ್ರಾಗ ಇರ್ತಕ್ಕಂಥ ಸಮುದ್ರ ವಾಸನೆ ಪೇಪರ್ ವಾಸನೆ ಇರುವುದಿಲ್ಲ. ಹಂಗೆ ನಮ್ಮ ಬದುಕಾಗಿದೆ. ನಿಮ್ಮ ನಗು ಆರ್ಟಿಫಿಷಿಯಲ್ ಅದ. ಬಂದವ್ರು ಬಂದ, ಯಾಕೆ ಆರಾಮದಿರಿ ನೀ ಯಾಕೆ? ನಾನು ಆರಾಮದಿರಿ. ಅವನ ಸಾಯಕತ್ತೀರಿ, ಹುಡುಗಿ ತಗೊಂಡು ಒಮ್ಮೊಮ್ಮೆ ವಿಷ ತಗೊಂಡು ಸಾಯಕ್ಕೆ ಹೋಗ್ತೀರಿ. ಆರಾಮದಿರಿ ನೀವು? ಆರಾಮಿದ್ರು ಸಾಯಿ. ಆರಾಮಡೋ ಗೊತ್ತಿಲ್ಲ ಅವ್ರು ನಿಮ್ಗೆ. ಅದು ಅಂದ್ರೆ ಏನು? ಫಸ್ಟ್ ಯಾರು ಬೆಟ್ಟ ಕೊಡಿ ಏನು ಕೇಳ್ತೀರಿ? ಆರಾಮಾಯ್ಕ ಆರಾಮ.
ಮತ್ತೆ ನಾನು ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೊಂಟೀನಿ, ಆರಾಮಿದ್ರು ಹಾಸ್ಪಿಟ್ಲಿಗೆ ಹೊಂಟ್ರು ಅಂತ. ಆರಾಮಿಲ್ಲದೆ ಇದ್ದವ್ರು ಸುಡುಗಾಡ ಹುಟ್ಟಿಸಿದ. ಆರಾಮ್ ಶಬ್ದ ಗೊತ್ತಿಲ್ಲ, ಬದುಕು ಅಂದ್ರೆ ಗೊತ್ತಿಲ್ಲ, ಯೋಗ ಅಂದ್ರೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದು ಟೆನ್ಷನ್ ಟೆನ್ಷನ್ ಟೆನ್ಷನ್. ಬದುಕಿಷ್ಟೇ ಇಷ್ಟೇ. ನಿಮ್ಮ ಬದುಕು ಸರಳ ಇಲ್ಲವೇ ಇಲ್ಲ. ಮುಂಜಾನೆ ಎದ್ಕೊಂಡು ಟೆನ್ಷನ್ ಶುರುವಾಗುತ್ತೆ. ನೀರು ಕಾಲಿಲ್ಲ ಟೆನ್ಷನ್ ಶುರುವಾಗುತ್ತೆ, ಕರೆಂಟ್ ಇಲ್ಲ ಅನ್ನೋ ಟೆನ್ಷನ್ ಶುರು. ನೀವು ನಿನ್ನೆ ನೋಡ್ರಿ, ರಾತ್ರಿ ನಿಮಗೆ ಕರೆಂಟ್ ಹೋಗ್ಬಿಡುತ್ತೆ, ದೊಡ್ಡದು ಹಮ್ಕೊಂಡ್ಬಿಟ್ಟಿವಿ. ಏನು ಒಂದು ಅವಘಡ ಇದ್ದದ್ದು. ಒಮ್ಮೆ ಪ್ಲಂಬಿಂಗ್ ಕೆಲಸ ಬರ್ತದೆ, ಲೈಟ್ ಕಟ್ ಹಾಕವು, ನಳ ಕಟ್ ಹಾಕವು. ಅಬ್ಬ ಬದುಕಲ್ಲಿ ಇಷ್ಟೇ. ನಾನು ಒಂದು ನಾಗರಿಕ ನೋಡಿ ಗಾರ್ಜಸ್ ಅನಿಸ್ತದ, ಭಾಳ ಚಂದ ಅದ ಅನ್ಸುತ್ತ. ಎಷ್ಟು ಚಂದ ಐತೆ ಅನ್ನೋದು ನಮ್ಗೆ ಗೊತ್ತು. ಎಷ್ಟು ಮೇಂಟೈನ್ ಮಾಡೋಕೆ ಗೊತ್ತಾಡ್ತೀವಿ ಗೊತ್ತಾ? 1.5 ಲಕ್ಷ ರೂಪಾಯಿ ದಿನ ನಾವು ತಿಂಗಳು ತೆಗೆದಿಡಬೇಕು. 1.5 2 ಲಕ್ಷ ರೂಪಾಯಿ ಇನ್ಕಮ್ಮು ಅಷ್ಟಿಲ್ಲ. ಏನು ಮಾಡಬೇಕು? ನಮ್ಮ ಚಿಂತೆ. ಬರ್ತೀರಿ, ಆರಾಮಿರ್ತೀರಿ, ಭಾಳ ಚಂದ ಅದ ಆಶ್ರಮ ಅಂತ ಹೋಗ್ಯಾರ ಅಷ್ಟೇ. ನಿಮಗೆ ಹಾಗೆ ದೊಡ್ಡ ಮನೆ ನೋಡ್ತಾರೆ, ಭಾಳ ಚಂದ ಇರ್ಬೇಕಂತಾರೆ. ಎಷ್ಟು ಚಂದ ಇದೆ ನಿಮ್ಗೆ ಗೊತ್ತದ. ಎಲ್ಲ ನಾವು ಗುಲಾಬಿ ಹೂಗಳು, ಗುಲಾಬಿ ಹೂಗಳು. ಮುಳ್ಳು, ಗುಲಾಬಿ ಸುತ್ತಲೂ ಮುಳ್ಳದವ, ಗುಲಾಬಿ ಸುತ್ತಲೂ ಮುಳ್ಳದವ. ಅದು ನಗತೈತಿಲ್ಲ, ಕಿರಿಕಿರಿಸ್ತದ. ಮುಳ್ಳಿನ ನಡುವೆ ಇದ್ದು ಗುಲಾಬಿ ನಗತದಲ್ಲ, ಹಂಗ ನಮ್ಮ ಬದುಕು ಮುಳ್ಳದ. ಗಂಡ ಒಂದು ಮುಳ್ಳು, ಅತ್ತಿ ಒಂದು ಮುಳ್ಳು, ಗಂಡಿಗೆ ಹೇಂತಿ ಒಂದು ಮುಳ್ಳು, ಮಕ್ಕಳು ಮುಳ್ಳು, ನೆರೆಹೊರೆಯವ್ರ ಮುಳ್ಳು. ಆ ಮುಳ್ಳಿನ ನಡುವೆ ಇದ್ಕೊಂಡು ನಕ್ಕೊಂತಿರಾಕ ಪ್ರಯತ್ನ ಮಾಡಬೇಕಷ್ಟೇ. ಇದೇ ಬದುಕು. ಹಿಂಗ ಮುಳ್ಳಾಗ ಇದ್ರೂ ಕೂಡ ಕಿಲಿಕಿಲಿಸ್ತಕ್ಕಂಥ ಗುಲಾಬಿ ಥರ ಇರಬೇಕಾದ್ರೆ ಯೋಗ ಮಾಡಲೇಬೇಕು. ಯೋಗ ಅನಿವಾರ್ಯ, ಅನಿವಾರ್ಯ. ನಿಮಗೆ ಊಟ ಬಿಟ್ಟರೆ ಸಾಯೋದಿಲ್ಲ, ನಾಕಿ ಗ್ಯಾರಂಟಿ ಕೊಡ್ತೀನಿ. 15-20 ದಿವಸ ಊಟ ಬಿಟ್ಟಿರ್ಬೇಕು, ಸಾಯೋದಿಲ್ಲ. ನೀರ್ ಮ್ಯಾಗಿರ್ಬೇಕು. ನೀರು ಕುಡ್ಲಿಕ್ಕಂದ್ರೆ ಸಾಯೋದಿಲ್ಲ, ಹವಾ ಮ್ಯಾಗಿರ್ಬೇಕು. ಹವಾ ಬಿಟ್ಟರು ಸಾಯೋದಿಲ್ಲ. ಶಾಂತವಾಗಿ ಕೂತೀರಿ ಅಂಥವ್ರದಾರ ಯೋಗಿಗಳು. ಹವಾ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಏನಿಲ್ಲ. ಅದ ಮತ್ತೆ ಯಾತ್ರೆ ಒದ್ದಾಡ್ತೀರಿ? ನಿಮಗೇನು ಬೇಕು? ಮತ್ತೆ ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ? ಯಾರೋ ಹೇಳ್ತಿರ್ತಾರೆ, ಒಂದು ಜಾತನದಂತೆ, ಹೋರಾಟ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಸಾಯುವವರೆಗೂ ಹೋರಾಟ. ನಡಿ ನಾವು ಸಾಯಿ ಮಠ ಹೋರಾಟ ಮಾಡೋದೇ, ಸಾಯಿ ಮಠ ಹೋರಾಟ. ಬದುಕು ಹಂಗಾಗಿತ್ತು. ಲೈಫ್ ಹ್ಯಾಸ್ ಬಿಕಮ್ ಸ್ಟ್ರಗಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಫ್? ಲೈಫ್ ಇಸ್ ಸ್ಟ್ರಗಲ್. ಲೈಫ್ ಇಸ್ ಸ್ಟ್ರಗಲ್. ಲೈಫ್ ಇಸ್ ಎ ಜರ್ನಿ. Life is a journey. Life is an art. Life is a science. Life is a commerce. ಗಂಡ ಹೆಂಡತಿ ನಡುವೆ ತೊಗೊಳೋದು ಬಂದಾಗ ಲೈಫ್ ಇಸ್ ಕಾಮರ್ಸ್. ಬದುಕು ಏನಂತ ನೋಡ್ಕೊಂಡಾಗ ಲೈಫ್ ಇಸ್ ಸೈನ್ಸ್. ಗಂಡ ಹೆಂಡತಿ ಕೂಡ, ಹೆಂಡತಿ ಗಂಡನು ಕೂಡ, ಗಂಡ ಹೆಂಡತಿ ಮಂದಿ ಕೂಡ ಇರೋದು ಕಲೆ, ಇರೋದಲ್ಲ ಆರ್ಟ್. ಲೈಫ್ ಇಸ್ ಅನ್ ಆರ್ಟ್. ಎಷ್ಟು ಹೇಳಬೇಕು? ಸಾಕು. ಎಷ್ಟು ಹೇಳಿದ್ರು ನಾನು ಹೇಳ್ತಿರಲ್ಲ. ಹಿಂಗ ನೀವು ಕೇಳಿದ್ರೆ 10 ತಾಸು ಚಾಲೆಂಜ್ ಕೊಡ್ತೀರಿ, 10 ತಾಸು ಕೇಳಿ ಬಂದು. ಅದು ಯಾಕಂದ್ರೆ 64 ವರ್ಷ ಇದ್ರಾಗ ತೀದಿನ, 64 ವರ್ಷ ಇದ್ರಾಗ ಅನುಭವ ಪಟ್ಟಿನಿ. ಓಶೋ, ಭಗವಾನ್ ಓಶೋ ಕೂಡ 9 ವರ್ಷ. ಅವರ ಅತ್ಯಂತ ಸಮೀಪ ನಿಕಟವರ್ತಿ ಅನುಯಾಯಿ ನಾನು ಓಶೋ. ಸದ್ಗುರು ಜಗ್ಗಿ ವಾಸುದೇವ್ ನನ್ನ ಫ್ರೆಂಡ್. ಅರಸೀಕೆರೆ, ಕೋಡಿಹಳ್ಳಿ, ಕೋಡಿಮಠ. ಆತ ನನ್ನ ಕ್ಲಾಸ್ಮೇಟ್. ಕೋಡಿಹಳ್ಳಿ ಶ್ರೀ ಕೋಡಿಮಠ ಅದ ಶಿವಾನಂದ ಸ್ವಾಮಿ. ಎಷ್ಟು ಅತಿರಥ ಮಹಾ ಯೋಗಿಗಳು ಅವ್ರು ಕೂಡ ಬೆಳೆದೇನೆ. ಎಷ್ಟು 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 ಕಡೆ ಕಲ್ತೀನಿ, ಎಷ್ಟು ಕಡೆ ಹೋಗಿದ್ದೀನಿ. ಹಿಮಾಲಯದಾಗ 16 ಅಡ್ಡಾಡಿ ಎಲ್ಲ ಹುಡುಕ್ಬಿಟ್ಟು, ಆಶ್ರಮ ಎಲ್ಲ ಹುಡುಕ್ಬಿಟ್ಟು ಅಡ್ಡಾಡಿ. ಏನು ಬೇಕು? ಜೀವನ ಅಂದರೆ ಎಲ್ಲ ಪಕ್ಕ ಗೊತ್ತಾಗಿದೆ. ಹೌದಾ?
ಅಂಥ ಗುರುವಿನ ಮುಂದೆ ಕುಂತ್ಕೊಂಡು ಕೇಳ್ತಾ ಇದ್ದೀವಿ. 2,000 ವಿಡಿಯೋಗಳದ ಗುರುಗಳು, 2,000 ವಿಡಿಯೋ ಕ್ಲಿಪ್ ನೋಡ್ರಿ. ಬದುಕನ್ನು ಹಿಂತಾಗಿ ಇಟ್ಟಿನಿ ನಾನು. ಎಷ್ಟು ಸಮಸ್ಯೆಗಳು ಬರ್ತಾವೆ ಬದುಕಿನೊಳಗೆ, ಎಲ್ಲ ಅದ್ರಾಗ ಕೊಟ್ಟಿವಿ ನೋಡ್ರಿ. ಏನು ಮಾಡಬೇಕಾಗಿಲ್ಲ. ಇದ್ರಾಗ ಹೋಗ್ರಿ, ಯೂಟ್ಯೂಬ್ನಾಗ ಯೋಗಮುಖಿ ಅಂತ ಹೊಡೀರಿ, ಸಾಕು ಬಂದ ಯೋಗಮುಖಿ YOGAMUKH ಮುಗಿ ಯೋಗಮುಖಿ ಅಂತ ಹೊಡೀರಿ. ಯೋಗಮುಖಿ.com ಅಂದರೆ ನಮ್ಮ ವೆಬ್ಸೈಟ್ ಸಿಗುತ್ತೆ. ಯೋಗಮುಖಿ ಅಂದರೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಮಾಡಿರಿ, ನೋಡ್ರಿ. ಜೀವನಕ್ಕೆ ಬರತಕ್ಕಂಥ ಎಲ್ಲ ನನಗೆ ಶಾಣ್ಯಾನ ಮಾಡಿದ್ದು ನಿಮ್ಮಂಥವ್ರು ಬಂದು 108 ಸಂಕಟ ಹೇಳ್ಕೊಂತಿರಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಅದ್ರಾಗ ಕೊಡ್ತೀನಿ. ಅದು ನಿಮಗೂ ಮಾರ್ಗದರ್ಶನ ಆಗ್ತದೆ. ಮಕ್ಕಳು ಮಾತು ಕೇಳಬಾರ್ದು, ಮಕ್ಕಳು ಅವಿಧೇಯ, ಮಕ್ಕಳು ದಡ್ಡಾಗ್ಯಾರ, ಶಾಣೆ ಇದ್ದು ಮಗ ಹಿಂಗಾಗ್ಯಾನ, ಚಲೋ ಇದ್ದು ಗಂಡನ ಹಿಂಗಾಗ್ಯಾನ, ಎಲ್ಲ ತೊಗೊಂಡ್ಬರ್ತಾರೆ. ಅದ್ರಾಗ ಕೊಡ್ತೀನಿ. ನಿಮ್ಮದೇ ಸಂಕಟವನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರ ಮೊದಲು ಹೇಳ್ತಿದ್ದಿಲ್ಲ, ನಾನು ಹಿಂದೆ ಮುಂದೆ ನೋಡ್ತಿದ್ದೆ. ಯಂತ್ರ ಮಂತ್ರ ತಂತ್ರ ಬಗೆಗೆ ಒಂದು ಕಾಲಕ್ಕೆ 1978ರಿಂದ 86ರವರೆಗೂ ಯಂತ್ರ ಮಂತ್ರ ತಂತ್ರಗಳನ್ನು ಮೀರಿಸಿದವ್ರು ಯಾರೂ ಇರಲಿಲ್ಲ. ಆದರೆ ಮಂದಿ ದುರುಪಯೋಗ ತಿರ್ಬೇಕು, ಭಾಳ ದುರುಪಯೋಗ ಯಂತ್ರ ಮಂತ್ರ ತಂತ್ರ. ಅದು ನಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಮ್ಮ ಸಂಸಾರವನ್ನು ಸುಖಮಯವಾಗಿ ಇಟ್ಕೊಳ್ಳಿಕ್ಕೆ ಯಂತ್ರ ಮಂತ್ರ ತಂತ್ರ ಬಳಕೆ ಆಗಬೇಕು. ನಾನು ಯಾಕೆ ಕಲಿತೆ ಯಂತ್ರ ಮಂತ್ರ ತಂತ್ರ ಅಂದ್ರಪ್ಪ ಅಂದ್ರೆ ಹೇಳಿದ್ದೆ ನಾನು. ಜನ ಹೇಳ್ತಾರೆ, ಏನು ಹೇಳ್ತಾರೆ, ಯುಗಕ್ಕೆ ಬರ್ಬೇಕು ಅನ್ಸುತ್ತೆ, ಟೆನ್ಷನ್ ಭಯಂಕರದಲ್ಲಿ ಅಂತ ನೋಡಿ. ಯೋಗಕ್ಕೆ ಬಂದ್ರೆ ಟೆನ್ಷನ್ ಕಮ್ಮಿ ಆಗುತ್ತಂತ ಯಾರೇ ಹೇಳ್ಯಾರ. ಟೆನ್ಷನ್ ಐತೆ ಯೋಗ ಮಾಡಂತಾರೆ, ಹೌದಾ? ಅಲ್ಲಿ ಟೆನ್ಷನ್ ಅಲ್ಲಿ ಯೋಗಕ್ಕೆ ಬಂದ್ರೆ ಸಹಿತ ಟೆನ್ಷನ್ ಕಮ್ಮಿ ಆಗುತ್ತಿಲ್ಲ. ಹಿಂಗೆ ಗಮನಿಸಿರ್ತಾರೆ. ಮತ್ತೆ ಹಿಂಗೆ ನೀವು ಹೆಂಗೆ ಧ್ಯಾನ ಮಾಡ್ತೀವಿ ಗೊತ್ತದನ್ನ ಹಿಂಗೆ ಕೊಡ್ತೀರ, ಸೀದಾ ಕೊಡಬೇಕು ಅಂತ ನಾ ಹೇಳ್ತೀವಿ. ಅಲಗಾಡಬಾರ್ದು ನಾವು ಹೇಳ್ತೀವಿ. ಅಯ್ಯ ಕರ್ತ ನೋಡಬಾರ್ದು ಅಂತ ನಾವು ಹೇಳ್ತೀವಿ. ಯಾರೋ ಪಟಕ್ಕೆ ಸಪ್ರ ಮಾಡ್ತಾರೆ. ನೋಡು ಏನು ಯೋಗ ಮಾಡ್ತೀವಿ ಸುಡ್ಗಾಡ ಇಂಥೆಲ್ಲ ಮಾಡ್ಬೋದು. ಯೋಗ ಮಾಡ್ತೀರಿ, ನೀವು ಕಲ್ಪನಾ ಮಾಡ್ಕೊಂಡ್ರಿ ನೀವು. ಭ್ರಮ ಅದು. ಯೋಗ ಮಾಡ್ಯಾಕ ಹತ್ತೀನಿ ಅನ್ನೋದೊಂದು ಭ್ರಮ. ಯೋಗ ಕಲಿಸ್ತಾ ಇದ್ದೀನಿ ಅನ್ನೋದು ಭ್ರಮ, ದೊಡ್ಡ ಭ್ರಮ. ನಾ ಯೋಗ ಕಲಿಸಕತ್ತೀನಿ ಭ್ರಮ, ನಾ ಯೋಗ ಕಲಿಯಕತ್ತೀನಿ ಭ್ರಮ. ವಾಸ್ತವ ಬೇರೆ ಅದು, ವಾಸ್ತವ ಬೇರೆ ಅದು. ವಾಸ್ತವದೊಂದಿಗೆ ಲೆಕ್ಕರಿರಿ, ಭ್ರಮೆಯೊಳಗೆ ಬದುಕಬೇಡ. ಈ ಜೀವನವೇ ಒಂದು ಭ್ರಮ ಅದು. ಗಂಡ ಸತ್ಯ ಅನ್ನೋದು ಭ್ರಮ, ಹೆಂಡತಿ ಸತ್ಯ ಅನ್ನೋದು ಭ್ರಮ. ನಾವು ನನ್ನವರು, ನನ್ನ ನೆರೆಹೊರೆಯವರು, ನನ್ನ ಮಕ್ಕಳು ಸತ್ಯ, ಅವರಿಂದಾಗಿ ನನ್ನ ಬದುಕು ಭ್ರಮ. ಯಾರಿಗಾಗಿಲ್ಲ. ಯಾವಾಗ ಗೊತ್ತಾಗುತ್ತ? ಆ ಪ್ರಸಂಗ ನಿಮ್ಮ ಬದುಕಿಗೆ ಬಂದಾಗ. ಈಗ ನಾ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ನಿಮಗೆ ಧಕ್ಕೆ ಆಗಬೇಕು, ನಿಮ್ಮ ಬದುಕಿಗೆ ಧಕ್ಕೆ ಆಗಬೇಕು. ಹೀಗೆ ಹೊಂಟ್ರದ ಬದುಕು ಧಕ್ಕೆ ಆಗಬೇಕು, ಹೌದಾ? ಎಲ್ಲಿ ಮಟ್ಟ ನಿಮ್ಗೆ ಧಕ್ಕೆ ಆಗೋದಿಲ್ಲ, ಎಲ್ಲಿ ಮಟ್ಟ ತೊಂದರೆ ಆಗೋದಿಲ್ಲ, ಅಲ್ಲಿ ಮಟ್ಟ ಏನನ್ನೂ ನಂಬುದಿಲ್ಲ. ಸತ್ಯನ ಪೂಜೆ ಮಾಡಬೇಕು. ಸತ್ಯ ಹುಡುಗಾಡ ಒಂದು ಪಟ ಇಟ್ಟು ಪೂಜೆ ಮಾಡ್ತಾರೆ. ಎಲ್ಲ ಎಷ್ಟು ಮೂಢನಂಬಿಕೆ ಅಂತ ಹೇಳ್ತಾರೆ. ಆದ್ರೆ ಮನೆಯಾಗ ನಿಮ್ಮ ಗಂಡಗೆಲ್ಲಕ್ಕೂ ಹೊಡಿಬೇಕು, ಮನೆ ಇಮಿಡಿಯೇಟ್ಲಿ ಮಾರ್ಕೊಂಡು ಹೋಗ್ಬೇಕು. ಇಂಥದ್ದಾದಾಗ ಏನು ಹೇಳಿದ್ರು ಮಾಡ್ತೀರಿ. ನೀವು ಶಗಣಿ ತಿಂದ್ರು ತಿಂತೀರಿ, ಆಕಳು ಶಗಣಿ ತಿನ್ರಿ ಉಳಿಜತ್ತಂತ ತಿಂತೀರ. ಏನು ಆಗ್ಬೇಕು ನಿಮಗೆ? ಎಲ್ಲಿ ಮಟ್ಟ ಯೋಗ ನಂಬುದಿಲ್ಲಪ್ಪ ಅಂತಂದ್ರೆ ನನಗೇನಾಗೈತಿ ಯೋಗಕ್ಕೆ ಹೋಗಕ್ಕೆ? ನನಗೇನಾಗೈತಿ ಯೋಗಕ್ಕೆ ಹೋಗ್ಬೇಕಂದ್ರೆ ಏನು ಪೇಷಂಟ್ ಆಗ್ಬೇಕು, ಬಸ್ ಬರಬೇಕು, ಡಯಾಬಿಟಿಸ್ ಬರಬೇಕು, ಅವಾಗ ಯೋಗಕ್ಕೆ ಬರೋದು. ಈಗ ನನಗೇನಾಗೈತಿ ಬೇಕು ಇಲ್ಲ, ಡಯಾಬಿಟಿಸ್ ಇಲ್ಲ ಅಂತೀರಿ ನೀವು. ಅದೇ ತಪ್ಪು. ಈಗ ಇದ್ದೀರಿ, ಹೀಗೆ ಇರಬೇಕು, ಹೀಗಿರ್ಬೇಕು, ಹೌದಾ? ಬದಲಾಗತಕ್ಕಂಥ ಜಗದೊಳಗೆ ಬದಲಾಗದಂತೆ ಇರಬೇಕು, ಆಗದೇ ಇರೋದು ಕೂಡ ಇರಬೇಕು. ಯಾವುದು ಎಲ್ಲ ಬದಲಾಗ್ತದೆ, ಆದರೆ ಒಂದು ಬದಲಾಗೋದಿಲ್ಲ. ಯಾವುದು ಬದಲಿ ಆಗೋದೇ ಇಲ್ಲ, ಎಂದು ಚಿರಂತರವಾಗಿ ಇರ್ತದೆ. ಯಾವುದು ನಿತ್ಯ ಬದಲಿ ಆಗ್ತದ, ಅದು ಯಾವುದು ನಿತ್ಯ ಬದಲಾಗುವುದಿಲ್ಲವೋ ಅದ್ರ ಕೂಡ ಇರೋದಕ್ಕೆ ಯೋಗ ಅಂತಾರ. ಗೊತ್ತಾಯ್ತೇನ? ಯೋಗದಲ್ಲಿ ಏನು?
ಯಾವುದು ಬದಲಾಗ್ತದ ಅದು ಯಾವುದು ಬದಲಾಗುವುದಿಲ್ಲವೋ ಅದರ ಕೂಡ ಇರೋದಕ್ಕೆ ಯೋಗ ಅಂತಾರೆ. ಯೋಗ ಅಂದ್ರೆ ಎರಡು ಸಂಯೋಗ, ಇರುವಿಕೆ. ಆತ್ಮ ಪರಮಾತ್ಮನ ಮಿಲನ ಅಂತೀವಿ. ಆದ್ರೆ ಆತ್ಮನ ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ. ಸುಮ್ಮನೆ ಯೋಗ ಮಾಡ್ತೀವಿ ಪಾಠ. ನಿಜವಾದ ಯೋಗದ ಆನಂದ, ನಿಜವಾದ ಯೋಗದ ಅನುಭವ ಪಡ್ಕೋಬೇಕು. ಇಲ್ಲಿ ಬಂದು ದೃಷ್ಟಿಯಲ್ಲಿ ಸುಮ್ಮನೆ ಬಂದು ಹಾಯ್ ಹೋಗಿ ಮಾಡಿ ಒಂದೆಟ್ಟು ಇದನ್ನ ಮಾಡಿ ನಿಮ್ಗೆ ಚಂದ ಊಟ ಕೊಡಬೇಕು, ಸಂಜೆನೂ ಸ್ನ್ಯಾಕ್ಸ್ ಕೊಡಬೇಕು, ವಿವಿಧ ರೀತಿಯ ಚಹಾ ಕೊಡಬೇಕು. ಅಷ್ಟೇ ಮಸ್ತ್ ಐತೆ ಮಾಯಾ ಮಾಯಾ. ಅದಕ್ಕೆ ಕಡ್ಲಿಕಾಳು ಕೊಟ್ಟಿವಿ, ಶೇಂಗಾಕಾಳು ಕೊಟ್ಟಿವಿ. ಅದೆಂತ ಆಶ್ರಮ ಅಂತೀರಿ. ನಿಮ್ಗೆ ಬದುಕುವುದೇ ಗೊತ್ತಿಲ್ಲ, ಬದುಕೋದೇ ಗೊತ್ತಿಲ್ಲ. ಏನು ತಿಂದು ನೀವು ಬದುಕ್ತೀರಿ ಗೊತ್ತಿಲ್ಲ. ನೀವು ಎದಕ್ಕೆ ಸಾಯಕತ್ತೀರಪ್ಪ ಅಂತಂದ್ರೆ ಸತ್ತದ್ದು ಸಾಯಕತ್ತೀರಿ. ನೀವೇನು ತಿನ್ನಕತ್ತೀರಿ? ಸತ್ತದ್ದು. ಅರ್ಥ ಆಗುದು ನಿಮಗೆ. ಕಡ್ಡಿಕಾಳು ಇಡಿಯಾಗಿ ತಿಂದ್ರೆ ಅದಕ್ಕೆ ಬದುಕ್ತೀರಿ, ಹೌದಾ? ಆದರೆ ನೀವು ಹಂಗ ತಿನ್ನೋದು ಮಜಾ ಇಲ್ಲ. ಹೊಡಿತೀರಿ ಅವನ್ನ. ಯಾವಾಗ ದ್ವಿದಳ ಧಾನ್ಯಗಳನ್ನು ಹೊಡೆದ್ರಿ ಶಕ್ತಿ ಕಮ್ಮಿ ಆಯ್ತು. ಹೋಗಿ ಅದನ್ನೆಲ್ಲ ತಿಂದ್ರೆ ಶಕ್ತಿ ಬರ್ತಿತ್ತು. ಹುರಿತೀರಿ, ಮಸ್ತ್ ಸತ್ತು ಹೊಡೆದ್ರಿ ಪ್ರಾಪ್ತ. ಮತ್ ಸಾಯ್ ಬಿಡಿದ್ರಿ ಅದನ್ನ ತಿಂದ್ರೆ ಸೊಳೆ ಇತ್ತು. ಬೀಸಿದ್ರಿ ಮತ್ ಸತ್ತದು. ಅದನ್ನ ತಿಂದ್ರೆ ಸರಿ ಇತ್ತು. ಇಟೀಟ ಬಜಿ ಮಾಡಿ ಎಣ್ಣೆ ಕರೆದ್ರಿ ಇದ್ದಟ್ಟು ಶಕ್ತಿ ಹಾಳಾಗೋತು. ಇಂಥ ತಿಂತೀರಿ ಸತ್ತದ್ದು. ಏನೂ ಇಲ್ಲವೇ ಇಲ್ಲ, ಸತ್ವನೇ ಇಲ್ಲ ಸತ್ತದ್ದು. ಅದನ್ನ ತಿಂದು ಮತ್ತೆ ಏನು ಉಳಿತೀರ ನೀವು? ಸತ್ತಿದ್ದು ಸಾಯಕತ್ತೀರ ಅಷ್ಟ. ಬದುಕಿತ್ತಿದ್ರೆ ಬದುಕ್ತೀರಿ, ಸತ್ತಿದ್ದು ಸಾಯಕತ್ತೀರಿ. ಆದ್ರೆ ಈ ಮಾತು ನಿಮ್ಗೆ ಹಿಡಿಸೋದಿಲ್ಲ. ಬೇಳ್ಪುರಿ, ಪಾನಿಪುರಿ, ಮೊಸರು ಪುರಿ, ದಹಿ ಪುರಿ ಎಲ್ಲ ಪಾವಭಾಜಿ ಇಂಥ ಸುಡ್ಡುಗಾಡ್ ನಿಮ್ಮ ದೇಹವನ್ನು ಕೆಡಿಸ್ತಕ್ಕಂಥ ವಸ್ತುಗಳು ಮಾಯಾ ಮಾಯಾ. ಇದ ಲೈಕ್ ಮಾಡ್ತಾವು ಹುಡ್ಡುಗಳಂತೂ. ಪಾವಭಾಜಿ ಪಾವಭಾಜಿ ಇಟ್ಕೊಳ್ಳಿ. ಅದನ್ನ ತಿರ್ಸಿ ಸಾಯ್ಬಿಡಾಕಿರ್ತಾರ ಅವ್ರನ್ನ. ಅದನ್ನ ತಿರ್ಸಿ ಸಾಯ್ಬಿಡಾಕಿರ್ತೀರಿ. ನೀವೇ ರೂಢಿ ಮಾಡಿ ಬಿಟ್ಟಿರಿ. ಅವ್ರು ತಿರ್ಕೊಂತ ಹೋಗ್ತಾರ. ಅವರು ಈಗ ಬದುಕೋದು ಗೊತ್ತಾಗಲಿಲ್ಲ, ಜೀವನದಲ್ಲಿ ಗೊತ್ತಾಗಲಿಲ್ಲ. ಅದಕ್ಕೆ ಒಂದೇ ಮಾತು ಹೇಳ್ತೇನೆ, ಜಬ್ ತಕ್ ಜಿಂದಗಿ रहेगी. ನಾನು ಇದರೊಂದೇ ಮುಗಿಸ್ತೇನೆ. ನಾನು ಜಬ್ ತಕ್ ಜಿಂದಗಿ रहेगी ಪುರ್ಸತ್ ನ ಮಿಲೆಗಿ ಕಾಮ್ ಸೆ. ಯಾವಾಗ ಎಲ್ಲಿ ಮಟ್ಟ ಜೀವನ ಇರ್ತಂತ ಒಟ್ಟ ಸೌಡ ಸಿಗುದಿಲ್ರಿ. ನಾವು ಹೆಂಗಾರ ಬಂದಿರಿ ಯಾರಿಗೂ ಗೊತ್ತಿ 2 ದಿವಸ ಸೋಡ್ ತಗೊಂಡ್ರು. ನಮ್ಮ ಶಿವು 2 ದಿವಸ ಹೇಳಕತ್ತಿ ಕರ್ಕೊಂಬರಬೇಕು. ಇಲ್ರಿ ಮಾವಾರ ಬರ್ತೀನಂತಾರ ಮತ್ ಬಿಡ್ತಾರ್ರಿ, ಬರ್ತೀನಂತ ಬಿಡ್ತಾರೆ. ಟೈಮೇ ಇಲ್ರಿ ಯಾರಿಗೂ ಅಂತ. ಟೈಮೇ ಇಲ್ಲ. ಎಲ್ಲಿ ಟೈಮ್ ಇಲ್ಲ. ಮಕ್ಕಳಿಗೂ ಮಾತಾಡೋಕೆ ಟೈಮ್ ಇಲ್ಲ, ಹೆಂಡತಿಗೂ ಮಾತಾಡೋಕೆ ಟೈಮ್ ಇಲ್ಲ, ಗಂಡನಿಗೂ ಮಾತಾಡೋಕೆ ಟೈಮ್ ಇಲ್ಲ, ಮೇಕಪ್ ಮಾಡ್ಕೊಳಕ್ ಟೈಮ್ ಇಲ್ಲ, ಗಡಿಯಾರ ನೋಡಕ್ಕೂ ಟೈಮ್ ಇಲ್ಲ. ಏನ್ ಟೈಮ್ ನೋಡಕ್ ಟೈಮ್ ಇಲ್ಲ. ಕೆಲವೊಂದು ಇದಕ್ಕಿಂತ ದೊಡ್ಡ ಇದಾಗಿ ನೋಡಿ ಸಾಯಕ್ ಟೈಮ್ ಇಲ್ಲ ಅಂತಾರೆ. ಸಾಯಕ್ ಟೈಮ್ ಇರ್ತಾರೆ. ಅದಕ್ಕೆ ಟೈಮ್ ಇಲ್ಲದ ಜಗತ್ತಿನೊಳಗೆ ನೀವು ಬದುಕಾಕತ್ತೀರಿ. ಟೈಮ್ ಇಲ್ಲದ ಜಗತ್ತು ಬದುಕಾಕತ್ತೀರಿ. ಅದಕ್ಕೆ ಟೈಮ್ ತಗೊಂಡ್ಬಂದಿರಲ್ಲ. ನಾನು ಥ್ಯಾಂಕ್ಸ್ ಹೇಳೋದಿಲ್ಲ, ನೀವು ಬಂದದ್ದಕ್ಕೂ ಥ್ಯಾಂಕ್ಸ್ ಹೇಳೋದಿಲ್ಲ, ಆಮಂತ್ರಣ ಮಾಡೋದಿಲ್ಲ, ವೆಲ್ಕಮ್ ಮಾಡೋದಿಲ್ಲ. ಏನದ ಶ್ರೀಮಣದ ಸಹಜ ವಿಧಾನಗಳೆಲ್ಲ. ಬಂದ್ರೆ ಬರ್ರಿ, ಬಿಡ್ರಿ. ಬಂದವ್ರು ತಗೊಂತೀರಿ, ಹೋದವ್ರು ಕಲ್ಕೊಂತಾರೆ. ಇಷ್ಟೇ. ಜೋ ಜಾಗತ ಹೈ ಓ ಪಾವತ ಹೈ. ಇಲ್ಲಿ ಬರಬೇಕು ನಾವು ಜಾಗರಣೆ ಬಂದಾಗ ಬರ್ತೀರಿ, ಕುಚ್ ತಗೊಂತೀರಿ, ಸ್ವಲ್ಪ ತಗೋತೀರಿ. ಜೀವ ಅಲ್ಲೇ ಇತ್ಕೊಂಡು ಹುಬ್ಳಿನೂ ಸಾಕು ನನಗೆ. ಅವರ ಸಾಕು, ಇವರ ಸಾಕು. ಶಿವ ಏನು ಹೇಳ್ತಾರೆ ಅಷ್ಟ ಸಾಕು, ಇವ್ರು ಹೇಳ್ತಾರೆ ಅಷ್ಟ ಸಾಕು. ಸಾಕಲ್ಲ, ಕಲ್ಸಕಂತಾರಲ್ಲ, ಕಲಿಯಕತ್ತೀವಲ್ಲ, ಮುಗೀತಪ್ಪ. ಇಷ್ಟೇ ಬದುಕು ಅಂತಂದ್ರೆ ಇದು ಸಾಯಿ. ಜೋ ಸೋವತ ಹೈ ಓ ಖೋವತ ಹೈ, ಜೋ ಸೋವತ ಹೈ ಓ ಖೋವತ ಹೈ, ಜೋ ಜಾಗತ ಹೈ ಓ ಪಾವತ ಹೈ. ಬಂದಿದ್ದೀನಿ ನೀವು. ಅದಕ್ಕೊಂದು ಮಾತು ಹೇಳ್ತೇನೆ, ಜಬ್ ತಕ್ ಜಿಂದಗಿ रहेगी फुर्सत न मिलेगी काम से, कुछ समय ऐसा निकालो, कुछ समय ऐसा निकालो, रहना सीखो अपने आप से. ನಿಮ್ಮ ಕೂಡ ನೀವಿರೋದು ಕಲೀರಿ. ಅದೇ ಯೋಗ.
ಬರೀ ಹೆಂಡತಿ ಕೂಡಿರ್ತೀರಿ, ಮಕ್ಕಳು ಕೂಡಿರ್ತೀರಿ, ಗಂಡನ ಕೂಡಿರ್ತೀರಿ, ಬಿಸ್ನೆಸ್ ಕೂಡಿರ್ತೀರಿ. ಹೌದಾ? ನಿಮ್ಮ ಕೂಡ ನೀವು ಇರೋದು. ಯೋಗ ಈಸ್ ನಥಿಂಗ್ ಬಟ್ ಬೀಯಿಂಗ್ ವಿತ್ ಯುವರ್ ಸೆಲ್ಫ್. ಯೋಗ ಈಸ್, ವಾಟ್ ಈಸ್ ಯೋಗ? ಬೀಯಿಂಗ್ ವಿತ್. ಬೀಯಿಂಗ್ ವಿತ್. ಏನು ವಿಚಾರ ಮಾಡ್ತೀನಿ? ಯು ಆರ್ ನಾಟ್ ಹಿಯರ್. ಕೇಳ್ತಾ ಇದೀಯಾ? ದಟ್ಸ್ ಗುಡ್. ಯೋಗ ಈಸ್ ನಥಿಂಗ್ ಬಟ್ ಬೀಯಿಂಗ್ ವಿತ್. Being with your wife, being with your children, being with your business, being with husband. Yoga. What? That is yoga. God bless you. ಮತ್ತೆ ಬರ್ತೀರಾ? ಟೈಮ್ ಬೇಕಲ್ಲ ಬರಕ್ಕೆ. ಮತ್ತೆ ಇದ ಬಂದಿದ್ದ ನಮ್ಮ ಪುಣ್ಯ. ನನ್ನ ಪುಣ್ಯ ಉಲ್ಟಾ. ಇದು ಕಲಿಕಾಲದ ಕೃತಯುಗದಲ್ಲಿ ಶಿಷ್ಯಂಗೆ ಗುರುವು ಝಂಕಿಸಿ ಬಡಿದು ದಂಡಿಸಿದೊಡೆ ಆಯಿತು ಮಹಾಪ್ರಸಾದವೆಂದೆನಯ್ಯ. ಸತ್ಯಯುಗದಲ್ಲಿ ಕೃತಯುಗದೊಳಗ ಇದು ಕಲಿಯುಗ. ಬರ್ರಿ ಹೋಯಪ್ಪ, ನಾ ಯುಗ ಕಲಿಸ್ತೀನಿ ಬಾರು. ಬೇಕಂದ್ರೆ ಚಾಕ್ಲೇಟ್ ಕೊಡ್ತೀನಿ ಬಾರು. ಬೇಕಂದ್ರೆ ಒಂದಿಷ್ಟು ಫ್ರೀ ಡ್ರಿಂಕ್ಸು, ಕಷಾಯ ಗಿಷಾಯ ಕೊಡ್ತೀವಿ ಬರ್ರಿ. ಹೌದಾ? ನೋಡ್ತೀವಿ ತಡ್ರಿ ಅಂತೀರಿ ನೀವು. ಇಂಥ ಕಾಲದ ಗುರುವು ಇವತ್ತು ಕಲಿಯುಗದಲ್ಲಿ ಹೆಂಗಪ್ಪ ಅಂದ್ರೆ, ಗುರುವು ಪ್ರಾರ್ಥನೆ ಮಾಡಿ ಕೈ ಮುಗಿದು ಶಿಷ್ಯಂಗೆ ಬಾರಪ್ಪ ಕಲಿ ಅನ್ನೋದು ಇವು ಕಲಿಯುಗ. ಅದಕ್ಕೆ ಬರ್ತೀರಾ? ಯಾವಾಗ? ಇನ್ನು 5 ವರ್ಷ ಬಿಟ್ಟು. ಇನ್ನು 5 ವರ್ಷ ಬಿಟ್ಟಲ್ಲ. ಕಡೆ ಚಲೋ ಇದ್ದದ್ದು ನೀವು ಬಳಸೋದಿಲ್ಲ, ಬೇಕಾಗಿಲ್ಲ. ಕೆಟ್ಟದ್ದೇ ಬೇಕಾಗ್ತದೆ. ಮತ್ತು ಮಾಯಾ ಈಗ ಹಿಂಗೆ ಅಂತೀರಿ, ಮನಸ್ಸು ಭಾಳ ಕೆಟ್ಟದ. ಮೂಸಲಿದ್ದಂಗ ಗುರುಗಳ ಮಾತು ಕೇಳಿದರೆ ಹೇ ಬರ್ಬೇಕಪ್ಪ ಅನ್ನಿಸ್ತು. ಮತ್ತೆ ಅಲ್ಲಿ ಹೊಕ್ಕೇರಿ ಗುರುಗಳಿಗೆ ಹೋಗ್ತಾರೆ, ಶಿಕ್ಕೊಂಡು ಸಾಯ್ತಾ ಶುರು ಆಗ್ತಾರೆ. ಗುರುಗಳಿಗೆ ಕೂಡ ಹೋಗಲ್ಲ, ಮುಂದುವರ್ಸಿ ಹೋದ್ರಾಗ್ತವೆ ಶುರು ಮಾಡ್ತಾರೆ. ಮಾಯಾ, ಇದುವೇ ಮಾಯಾ. ಮಾಯಾ, ಈ ಮಾಯಾದೋಸಕ್ಕೆ ಒದ್ದಾಡಕತ್ತೀರಿ. ಭಗವಂತ ನಗಾಕತ್ಯಾರ, ಮಾತು ಸಾಕು ಸಾಯ. ಭಗವಂತ ನಗಾಕತ್ಯಾರ, ಒದ್ದಾಡಕತ್ತೀರಿ. ಒದ್ದಾಡೋದು ನೋಡ್ಕೊಂತಾನೆ. ಮತ್ತು ನಗಾಕತ್ತಾರಪ್ಪ ಅಂತಂದ್ರೆ ನಾ ಹೆಲ್ಪ್ ಮಾಡವಲ್ಲ. ಹೆಲ್ಪ್ ಮಾಡಕ್ಕೆ ನೀವು ಕೇಳೇ ಇಲ್ಲದ ಅವನ್ನ. ಯಾರಿಗೆ ನೀವು ತಾಯಂದಿರು ಯಾರು ಅಳ್ತಾರ ಅವ್ರ ಮಕ್ಕಳಿಗೆ ಹಾಲು ಕುಡಿಸ್ತೀರಿ, ನೀವು ಅಳುದೇ ಇಲ್ಲಲ್ಲ. 10 ಡಿಗ್ರಿ ಡೌನ್ ಆಗುತ್ತೆ, 10 ಮೇಕಪ್ ಕಮ್ಮಿ ಆಗುತ್ತೆ. ಈಗ ಮೇಕಪ್ ಕಮ್ಮಿ ಹೋಗ್ತಾ ಬಂತು 10. ಅದಕ್ಕೆ ಅದೇ ಸೈಲೆಂಟ್ ಆಗಿ ಇಟ್ಟು ಅವ್ರು ಆ್ಯಂಕರ್ಸ್ ಮಾಡ್ತಾರಲ್ಲ, ಕಣ್ಣಾಡಿಗೆ ಬರ್ತಾವೆ, ಈಗ ಕಚ್ಚಿ ತೊಗೊಂಡು ಕರೆಕ್ಟ್ ಬಿಟ್ಟರೆ ಮತ್ತು ಇದು ಹಾಳಾಗುತ್ತವೆ. ಮೇಕಪ್ ಎಲ್ಲ ಹಾಳಾಗಿರ್ತವೆ. ಹುಡುಗ ಕೊಡುತ್ತಿಲ್ಲ. ನೀವು ಯಾವಾಗ ತನಕ ಎಲ್ಲಿ ಮಟ್ಟ ಅಳೋದಿಲ್ಲ ಅವನಿಗೆ ಕೇಳೋದಿಲ್ಲ. ಅಳಬೇಕು, ದ್ರೌಪದಿ ಥರ ಅಳಬೇಕು, ಮೀರಾ ಥರ ಅಳಬೇಕು. ಬಟ್ ನೀವು ಸೊಕ್ಕ ಅಳುದಿಲ್ಲ. ನಾ ಯಾಕೆ ಹೇಳಿರ್ತೀನಿ? ಕೂಟ ಹಂಗೆ ಸಾಯಿರಿ. ಗಾಡ್ ಬ್ಲೆಸ್ ಯು. ನೋಡಿ, ನಿನ್ನೆ ಒಂದು 2 ಕ್ಲಾಸ್ ತೊಗೊಂಡಿದ್ರೆ ಏನಕ್ಕಿಂತ, ನಿನ್ನೊಂದು 2 ಕ್ಲಾಸ್ ಅಟೆಂಡ್ ಆಗಿದೆ ಏನಕ್ಕಿಂತ. ಕಳ್ಕೊಂಡ್ರಿ ಹತ್ರ ಇದ್ದು ದೂರ ಆದ್ರಿ, ಹತ್ರ ಇದ್ರಿ ದೂರ ಇದ್ರಿ. ಇದೇ ಮಾಯ. ಶ್ರೀ ಗುರುದೇವ್. ಜಯ ಗುರುದೇವ್. ನಮಸ್ತೆ. ನಮಸ್ತೆ ಶ್ರೀ ಗುರು.